ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ನಿಮ್ಮೊಂದಿಗೆ ಪ್ರಸಿದ್ಧವಾಗಿರುವ ಶ್ರೀ ಕರಿಯಮ್ಮ ಮತ್ತು ಮಲ್ಗಿಮ್ಮನವರ 55ನೇ ವರ್ಷದ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ನಾನು ಇವತ್ತು ಹಾಸನ ಜಿಲ್ಲೆಯ ಅರಸೀಕೆರೆಯ ತಾಲೂಕಿನಲ್ಲಿರುವ ಶ್ರೀ ಗ್ರಾಮ ದೇವತೆಯಾದ ಕರಿಯಮ್ಮ ಮತ್ತು ಮಲ್ಗಿಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಹಾಗೂ ಈ ದೇವಿಯ ಪವಾಡದ ಬಗ್ಗೆ ಹೇಳೋದಕ್ಕೆ ಬಂದಿರುತ್ತೇನೆ. ಏನಪ್ಪ ಅಂದರೆ, ಈ ದೇವಿಯು ಗ್ರಾಮವನ್ನು ರಕ್ಷಿಸುತ್ತಾ ಮತ್ತು ಪವಾಡವನ್ನು ಸೃಷ್ಟಿಸುತ್ತಾ ಬಂದಿದೆ. ಇಲ್ಲಿ ದೇವರದ ಪವಾಡ ಈಗಲೂ ನಡೆಯುತ್ತಿದೆ. ಒಂದು ಬಾರಿ ಆ ತಾಯಿಯ ಹತ್ತಿರ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು, ಆ ತಾಯಿ ನಮ್ಮನ್ನು ಕಾಪಾಡಿಕೊಳ್ಳುತ್ತಾಳೆ. ಹಾಗೆ ಕಷ್ಟ ಏನೇ ಬಂದರೂ ಕೂಡ ಆ ತಾಯಿ ಬಗೆಹರಿಸುತ್ತಾಳೆ. ನೀವು ನೋಡ್ತಿರೋ ಹಾಗೆ ಇದು ಜಾತ್ರೆಯ ಮಹೋತ್ಸವ ನೋಡಿ. ಇಲ್ಲಿ ತಾಯಿ ನಮ್ಮನ್ನು ಎಂಥದೇ ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೊಡುತ್ತಾಳೆ. ಮನೆಯಲ್ಲಿ ಎಂಥದೇ ಕಷ್ಟ ಆದರೂ ಕೂಡ ಬಂದರೆ ಆ ತಾಯಿ ಹತ್ರ ನೊಂದುಕೊಂಡು ಹೇಳಿಕೊಂಡರೆ ಅವಳು ಬಗೆಹರಿಸುತ್ತಾಳೆ. ಇಲ್ಲಿ ವಿಶೇಷವಾದ ಏನೆಂದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ವಿಶೇಷವಾದ ಪೂಜೆ ಪುರಸ್ಕಾರ ನಡೀತಿರುತ್ತೆ. ಹಾಗೆ ಇಲ್ಲಿ ನವರಾತ್ರಿಯಲ್ಲೂ ಕೂಡ ವಿಶೇಷ ಅಲಂಕಾರ ಕೂಡ ನಡೀತಿರುತ್ತೆ. ಶ್ರೀ ಅಮ್ಮನವರು ಅಲಂಕಾರ ಭೂಷಿತರಾಗಿರುತ್ತಾರೆ. ಆ ತಾಯಿ ಇಂದು ಜಾತ್ರಾ ಪ್ರಯುಕ್ತ 3-4 ದಿನಗಳಿಂದ ವಿಶೇಷವಾಗಿ ಕಂಗೊಳಿಸ್ತಿದ್ದಾಳೆ. ಹೌದು, ಜಾತ್ರೆಯ ಈ ದಿನ ಬಂದಿದ್ದು ಕೂಡ ನಾನು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದೇನೆ. ನೋಡ್ತಿರೋ ಹಾಗೆ ಎಷ್ಟು ಸುಂದರವಾಗಿದೆ ನೋಡಿ. ನಾನಂತೂ ಕಣ್ತುಂಬಿದ್ದೀನಿ ಈ ತಾಯಿ. ಹಾಗೆ ಜಾತ್ರೆ ದಿನ ವಿಶೇಷವಾದ ಅನ್ನ ಪ್ರಸಾದವನ್ನು ಕೂಡ ಇಟ್ಟಿದ್ದರು. ಪಾಯಸ, ಅನ್ನ ಸಾಂಬಾರು ಮತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದ ವಿನಿಯೋಗ ಇದ್ದಿರುತ್ತೆ. ಹಾಗೆ ಇಲ್ಲಿ ವಿಶೇಷವಾಗಿ ಅಂತಂದರೆ ಅಮಾವಾಸ್ಯೆ ದಿನ ಕೂಡ ವಿಶೇಷವಾದ ಪ್ರಸಾದ ವಿನಿಯೋಗ ಯಾವಾಗಲೂ ಇರುತ್ತೆ. ನೀವು ನೋಡ್ತಿರೋ ಹಾಗೆ ಈಗ ತೇರಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡ್ತಾ ಇರೋ ಹಾಗೆ ಈಗ ತೇರನ್ನು ನೋಡಿ. ಈಗ ಬಹಳಷ್ಟು ಮಂದಿಗಳು ಅಂದರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಬಂದು ತಾಯಿಯ ದರ್ಶನ ಪಡ್ಕೊತಾರೆ. ಆ ಒಂದು ತಾಯಿ ದರ್ಶನ ಪಡೆಯೋದಕ್ಕೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಮತ್ತು ನೋಡಿ, ಈಗ ಅಲಂಕಾರ ಭೂಷಿತಗಳಾಗಿ ಕೂತಿದ್ದಾಳೆ ನಮ್ಮ ತಾಯಿ. ಆನೆ ಅಂಬಾರಿ ಕೂಡ ಇರುತ್ತೆ. ಇದು ಮಲ್ಲಿಗಮ್ಮನವರು ಆನೆ ಅಂಬಾರಿ ಕೂಡ ಇರುತ್ತೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಚಾಮುಂಡೇಶ್ವರಿ ಅಂಬಾರಿಯಲ್ಲಿ ಕೂತಿರ್ತಾಳಲ್ಲ, ಅದೇ ರೀತಿ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಈಗ ನೀವು ನೋಡ್ತಿರೋ ಹಾಗೆ ರಥ ಎಳಿತಾ ಇದ್ದಾರೆ. ರಥ ಎಳೆಯುವಾಗ ಎಲ್ಲರೂ ಬಾಳೆಹಣ್ಣು ಎಸಿತಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖುಷಿ ಆಗುತ್ತೆ ನಮಗೂ. ಜಾತ್ರೆಯಲ್ಲಿ ಬರಬೇಕು ಅಂದರೆ ಒಂದು ಬೇಜಾರು ಅಂದರೆ ಈ ಒಂದು ಸುಡಿ ಬಿಸಿಲು ಹೊರಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಒಳಗಡೆನೇ ಇರಿ, ಬಿಸಿಲಿಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಬಿಸಿಲಿದೆ, ತಾಪಮಾನ ತುಂಬಾ ಇದೆ. ಆದಷ್ಟು ನೀರು ಕುಡೀರಿ, ಜಾಸ್ತಿ ನೀರು ಕುಡೀರಿ. ಮಕ್ಕಳಿಗಂತೂ ಹೊರಗಡೆ ಬಿಡಬೇಡಿ ಅಂತ ಹೇಳ್ತೀನಿ. ನೋಡಿ ಅಮ್ಮನವರು ಮೈ ಮೇಲೆ ಬಂದಾಗ ಹೆಂಗಿರ್ತಾರೆ ಅಂತ. ಸೊ ನೋಡಿ, ಇಲ್ಲಿ ಅಮ್ಮನವರ ದರ್ಶನ ಹೇಗಿದೆ ಅಂತ ನೀವು ಬನ್ನಿ ನೋಡಿ. ಫುಲ್ ಅಮ್ಮನವರ ಫೋಟೋ. ಥ್ಯಾಂಕ್ ಯು.